ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ವನಜಾ ಮಲೆನಾಡು. ಇವತ್ತು ನಾನು ಬೆಳೆದಿರೋವಂಥ ಗಿಡಗಳಲ್ಲಿ ಹೇಗೆ ಫಲವತ್ತಾಗಿ ಬೆಳೆದಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಥರ ಪರಿಸರ ಗಿಡಗಳನ್ನು ಬೆಳೆಯೋದು ಹೇಗೆ ಅನ್ನೋದನ್ನು ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಕಮೆಂಟ್ಸಲ್ಲಿ ನಿಮಗೆ ಗಿಡ ಬೆಳೆಯೋ ರೀತಿ ಹೇಗೆ ಬೇಕು ಅಂತ ಕೇಳಿದ್ರೆ ಆ ರೀತಿ ನಾನು ಹೇಳ್ಕೊಡ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬೆಳೆದಿದ್ದೀನಿ. ತುಂಬ ಇದೆ, ಒಂದು 100 ಥರದ್ದಿದೆ ಪ್ಲ್ಯಾಂಟ್ಸ್ ಇಲ್ಲಿ. ಎಲ್ಲ ಗಿಡಗಳು, ನಿಂಬೆಹಣ್ಣಿಂದ ಪ್ರತಿಯೊಂದು ಗಿಡಗಳನ್ನು ಬೆಳೆದಿದ್ದೀನಿ. ಮುಂದೆ ಹೀಗೆ ನೋಡ್ಕೊಂಡು ಹೋಗಿ. ನೇರಳೆ ಹಣ್ಣಿನ ಗಿಡ ಕೂಡ ಬೆಳೆದಿದ್ದೀನಿ. ಹಲಸು ಎಲ್ಲದೂ ಇದೆ, ನೋಡಿ ಮುಂದೆ. ದಾಸವಾಳ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ. ದಾಸವಾಳ ತುಂಬ ಚೆನ್ನಾಗಿ ಬಿಟ್ಟಿದೆ. ಎಲ್ಲ ಪೂಜೆ ಮಾಡಬೇಕಲ್ಲ ಇವತ್ತು, ಅದಕ್ಕೋಸ್ಕರ ಎಲ್ಲ ಹೂವನ್ನು ಕಿತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಹೂವಿದೆ. ಏರೋಪ್ಲೇನ್ ಹೋಗ್ತಾ ಇದೆ ನೋಡಿ. ಮತ್ತಿಲ್ಲೊಂದು ಗಿಡ ಇದೆ ನೋಡ್ರಿ, ಇದರಲ್ಲೂ ಬಿಟ್ಟಿದೆ. ತುಂಬ ಚೆನ್ನಾಗಿದೆ ದಾಸವಾಳಗಳಂತೂ. ಹಬ್ಬ ಇದು ಬೇರೆ ಥರ ದಾಸವಾಳ, ತುಂಬ ಚೆನ್ನಾಗಿದೆ ನೋಡ್ರಿ ಇದನ್ನು. ಬೆಂಡೆ ಹಾಕಿದ್ದೀನಿ ಮತ್ತು ನೆಲಗಡಲೆ ಹಾಕಿದ್ದೀನಿ ನೋಡಿರಿ. ಬೆಂಡೆ ಇಷ್ಟು ಬಂದಿದೆ, ಆಗಲೇ ಹೂವು ಆಗಿದೆ, ಕಾಯಿ ಬಿಡೋಕ್ಕಾಗ್ತಾ ಇದೆ. ಇದು ಅವರೇ ಹಾಕಿದ್ದೀನಿ ನೋಡಿ.
ನೋಡಿ ಇಲ್ಲೂ ಹಾಕಿದ್ದೀನಿ ಅವರೇ. ಇದೇ ಗಿಡಕ್ಕೆ ಹಬ್ಬಿಸ್ತಾ ಇದ್ದೀನಿ ನಾನು, ದಾಸವಾಳ ಗಿಡಕ್ಕೇ ಹಬ್ಬಿಸ್ತಾ ಇದ್ದೀನಿ. ದಾಸವಾಳ ನೋಡಿ ಈ ಥರ ಬಂದಿದೆ. ನೋಡೋದಕ್ಕೆ ಹಸಿರು, ಎಷ್ಟು ಪರಿಸರ ಚೆನ್ನಾಗಿದೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡ್ತಾ ಇದ್ದರೆ ಇಲ್ಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಹಾಕಿದ್ದೀನಿ, ಬಂದಿದೆ ನೋಡಿ ಕುಂಬಳ ಬೀಜ. ಇವೆಲ್ಲ ಬೀನ್ಸ್ ಹಾಕಿದ್ದೀನಿ. ಮತ್ತು ಅದು ಹಬ್ಕೊಳ್ಳೋದಕ್ಕೆ ಇದನ್ನು ನೆಟ್ಟಿದ್ದೀನಿ, ಬೀನ್ಸ್ ಹಾಕ್ಬಿಟ್ಟು. ಮತ್ತು ಇಲ್ಲಿ ಮೆಂತ್ಯ ಹಾಕಿದ್ದೀನಿ ನೋಡಿ. ಆವಾಗವಾಗ ಕಳೆ ತೆಗಿತಾನೇ ಇರಬೇಕು. ಮೆಂತ್ಯ ಹುಟ್ಟಿದೆ ನೋಡಿ ಇಲ್ಲೊಂದು. ಮಳೆ ಇಲ್ಲಲ್ಲ, ಮಳೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮಲ್ಸಿಮೆ ಸೈಡೆಲ್ಲ ಮಳೆ ಬರ್ತಾಯಿದೆ, ಇಲ್ಲಿ ಮಳೆನೇ ಇಲ್ಲ ನೋಡಿ. ಇದು ತೊಗರಿ ಹಾಕಿದ್ದೀನಿ, ಇದು ಬಂದಿದೆ. ಗೊಬ್ಬರ ಹಾಕಿ ಮಣ್ಣೆಲ್ಲ ಏರಿಸಿದ್ದೀನಿ ನೋಡಿ. ಜೋಳ, ತೊಗರಿ, ಜೋಳ ಹಾಕಿದ್ದೀನಿ. ಬಾಳೆ ಇದೆ. ಇದು ಅವರೇ, ಅಂದರೆ ಅವರು ಮಾರ್ಕೆಟಲ್ಲಿ ಮಾರ್ತಾರೆ ನೋಡಿ, ಅವರೇ. ಇದಕ್ಕೆ ಹಬ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಈ ಥರದ್ದೆಲ್ಲ ಮರದಿಂದ ಕಟ್ಕೊಂಡು ಬಂದು ಇಲ್ಲಿ ನೆಟ್ಟು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬೆಡ್ತವರೆ ಬಂದಿದೆ ಇಲ್ಲಿ. ಇಲ್ಲಿ ಕುಂಬಳ ಬೀಜ, ಕುಂಬಳದು ಬೀಳು ಅಂತಾರೆ, ಕುಂಬಳ ಬಳ್ಳಿ. ಮತ್ತು ಇದು ಅರಿಶಿಣ, ಚೆನ್ನಾಗಿ ಬಂದಿದೆ ನೋಡಿ ಅರಿಶಿಣ ಎಲೆಗಳು. ಇದು ಕಿತ್ತಳೆ ಗಿಡ ಅನಿಸುತ್ತೆ, ಇನ್ನೂ ಕಾಯೇ ಬಿಟ್ಟಿಲ್ಲ. ಏನು ಗಿಡ ಅನ್ನೋದು ಗೊತ್ತಿಲ್ಲ, ಕಾಯಿ ಬಿಟ್ಟಾಗ ಗೊತ್ತಾಗುತ್ತೆ. ಎಳ್ಳಿ ಗಿಡ ಅನಿಸುತ್ತೆ, ಕಿತ್ತಳೆ ಗಿಡನ ಎಳ್ಳಿ ಗಿಡನ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಹೂ ಬಿಟ್ರಂತೂ ತುಂಬ ಹೂ ಬಿಡ್ತವೆ, ಅಷ್ಟು ಗಿಡ ದೊಡ್ಡದಿದೆ. ನಾನು ಇದೆಲ್ಲ ತೆಗೆದು ಅವಾಗವಾಗೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ. ಬಾಳೆ ಗಿಡ ನೋಡಿ, ಬಾಳೆ ಇನ್ನೂ ಕೊನೆ ಇನ್ನೂ ಬಿಟ್ಟಿಲ್ಲ, ಬಾಳೆ ದೊಡ್ಡದಾಗ್ತಾಯಿದೆ. ಎಲ್ಲ ಕಳೆ ಎಲ್ಲ ತೆಗೆದಿದ್ದೀನಿ ತುಂಬ ಚೆನ್ನಾಗಿ. ಮತ್ತು ಇಲ್ಲಿ ನೋಡಿ ಹಾಗಲಕಾಯಿದು ಬಳ್ಳಿ ಹಬ್ತಾ ಇದೆ. ಇದು ಬೀನ್ಸು, ಹಾಗಲಕಾಯಿ ಬಳ್ಳಿ, ಮತ್ತು ನುಗ್ಗೆ ಗಿಡ, ಗಂಧದ ಮರ ನೋಡಿ ಇಷ್ಟು ಬಂದಿದೆ. ಮಾವಿನ ಮರ ನೋಡಿ, ಮಾವಿನ ಮರ ಚೆನ್ನಾಗಿ ಬಂದಿದೆ, ಇಷ್ಟು ದೊಡ್ಡದಿದೆ ಮಾವಿನ ಮರ. ಪೇರ್ಲೆ ಹಣ್ಣಿನ ಗಿಡ ನೋಡಿ, ಪುಟ್ಟದಾಗಿ ಚೆನ್ನಾಗಿ ಬಂದಿದೆ. ದಾಳಿಂಬೆ ಕಾಯಿ ಬಿಟ್ಟಿದ್ದಾವೆ ನೋಡಿ, ಎಷ್ಟು ಚೆಂದ ಇದೆ ಕಾಯಿ. ಅಲ್ಲೊಂದಿದೆ, ದಾಳಿಂಬೆ ಕಾಯಿ ಬಿಡ್ತಿದ್ದಾವೆ ನೋಡಿ. ಇದು ಹಸಿರು ಮೆಣಸಿನಕಾಯಿ, ಎಷ್ಟು ಚೆಂದ ಬಂದಿದೆ ಕರಿಬೇವು. ಇದೇನು ಗೊತ್ತಾ, ಸುವರ್ಣ ಗೆಡ್ಡೆ ಗಿಡ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಛತ್ರಿ ಥರ ತುಂಬ ಚೆನ್ನಾಗಿದೆ. ಜಾಗ ಇತ್ತು ಅಂದರೆ ನೀವು ಕೂಡ ಇದನ್ನೆಲ್ಲ ಬೆಳಿಬೋದು. ನಾನು ನಿನ್ನೆ ದಿನ ಇಲ್ಲಿ ಸೊಪ್ಪಿನ ಬೀಜ ಹಾಕಿದ್ದೀನಿ, ಅಗದು ಎಲ್ಲ ರೆಡಿ ಮಾಡಿಬಿಟ್ಟು ಸೊಪ್ಪಿನ ಬೀಜ ಹಾಕಿದ್ದೀನಿ. ಮಳೆ ಬಂದರೆ ಬರುತ್ತೆ, ಉಟ್ಕೊಳ್ಳುತ್ತೆ. ಶುಂಠಿ ನೋಡಿ ಚೆನ್ನಾಗಿ ಬಂದಿದೆ, ಇದಕ್ಕೂ ಕೂಡ ನೀರು ಬೇಕಿವಾಗ. ಮರ ನೋಡಿ, ನಾನು ಅಡಿಕೆ ಮರ ಹಾಕಿದ್ದೀವಿ, ಚೆನ್ನಾಗಿ ಬಂದಿದೆ ಇದನ್ನು ಕೂಡ. ಇದು ಎಳ್ಳಿ ಗಿಡನೋ ಅಥವಾ ಕಿತ್ತಳೆ ಗಿಡನೋ ಏನೂ ಗೊತ್ತಾಗ್ತಾ ಇಲ್ಲ, ಇನ್ನೂ ಕಾಯಿ ಬಿಟ್ಟಿಲ್ಲ, ಬಿಟ್ಟರೆ ಗೊತ್ತಾಗ್ತದೆ ನೋಡಿ. ಮೆಹಂದಿ ದೊಡ್ಡದಾಗಿ ಬಂದಿದೆ, ತಲೆಗೆಲ್ಲ ಹಚ್ಕೊಳ್ಳೋರಿಗೆ ಎಲ್ಲದಕ್ಕೂ ಬೇಕು ಅಂದರೆ ಎಲ್ಲರೂ ಹಚ್ಕೋಬೋದು. ಇದನ್ನು ಪೇಸ್ಟ್ ಮಾಡಿಕೊಂಡು. ನೇರಳೆ ಮರ ಬೆಳೆದಿದ್ದೀನಿ, ನೇರಳೆಗೆ ಕಾಯಿ ಇನ್ನೂ ಬಿಟ್ಟಿಲ್ಲ, ಬಿಡ್ಬೋದು ಅನಿಸುತ್ತೆ, ನೋಡೋಣ. ಇದು ಹಲಸಿನ ಮರ, ಇದು ಚಿಕ್ಕದು ಗಿಡ. ಕಾಯಿ ಬಿಟ್ಟಾಗ ಹೇಗಿರುತ್ತೆ ರುಚಿ ಅಂತ ಅವಾಗ ಹೇಳ್ತೀನಿ ನಾನು. ನೋಡಿ ಹಲಸಿನ ಮರ
ಕಾಯಿ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋಣಂತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಬೆಳೆದಿದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಕಾಯಿ ಬಿಡ್ತವೆ. ಬಿಟ್ಟಾಗ ನಿಮಗೆ ತೋರಿಸ್ತೀನಿ. ರುಚಿ ಹೇಗಿತ್ತು ಅಂತಲೂ ಕೂಡ ಹೇಳ್ತೀನಿ. ಪಪ್ಪಾಯ ನೋಡಿ ಇವಾಗ ಬಿಟ್ಟಿದೆ, ಸಣ್ಣದಾಗಿಬಿಟ್ಟಿದೆ. ಎಲೆಗಳೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಪಪ್ಪಾಯ ಎಲೆ. ನನಗಿಲ್ಲಿ ಬಂದರೆ ನೋಡೋದೇ ಒಂದು ಖುಷಿ ಆಗುತ್ತೆ, ತುಂಬಾ ಇಷ್ಟ. ಮಾರ್ಕೆಟಿಂದ ತಂದಿದ್ದು ನೋಡಿ, ಇದು ಏನು ಹೇಳ್ತಾರೆ, ಪಾಲಕ್ ಸೊಪ್ಪು, ಅದರದ್ದು ಬೇರು ಹಾಕಿದ್ದೆ. ಮತ್ತು ಈ ದಂಟು ಸೊಪ್ಪು, ಇದ್ರದ್ದು ಬೇರನ್ನು ತಂದು ಹಾಕಿದ್ದೆ. ನೋಡಿ ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ. ಇದು ಮಲ್ಲಿಗೆ, ಅಂದರೆ ತುಂಬ ಬಿಡುತ್ತೆ ಇದು. ಈ ಮಲ್ಲಿಗೆ ಈ ರೀತಿ ಇರುತ್ತೆ, ಪೂಜೆಗೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾರ ಕೂಡ ಮಾಡ್ಬೋದು. ಇದು ತುಂಬ ಅಲ್ಲೊಂದು ಲೇಔಟಲ್ಲಿ ಬೆಳೆದಿದ್ರು, ಅಲ್ಲಿಂದ ಇಸ್ಕೊಂಡು ಬಂದು ಹಾಕಿದ್ದೀನಿ. ನೋಡಿ ಬೀನ್ಸ್ ಆಗಲೇ ಹೂವು ಬಿಟ್ಟಿದೆ, ಇನ್ನೇನು ಕಾಯಿ ಬಿಡುತ್ತೆ. ಚೆನ್ನಾಗಿದೆ ನೋಡಿ, ಬೀನ್ಸು ನೀಟಾಗಿ ಬಂದಿದೆ. ಎಲ್ಲದಕ್ಕೂ ನಾನು ಮುಳ್ಳಿಟ್ಟಿದ್ದೀನಿ ಬಳ್ಳಿ ಹಬ್ಬದಕ್ಕೆ. ತುಂಬ ನೀಟಾಗಿ ನೋಡಿ, ಇದು ಹೂವಾಗಿದೆ, ಅದು ಹೂವಾಗಿದೆ, ಎಲ್ಲ ಹೂವು ಬಂದಿದೆ. ಕಾಯಿ ಬಿಡುತ್ತೆ. ಇನ್ನು ಕಾಯಿ ಬಿಟ್ಟಾಗ ಎಷ್ಟು ಚೆನ್ನಾಗಿರುತ್ತೆ, ಕಾಯಿ ಎಷ್ಟು ಚೆನ್ನಾಗಿ ಬಿಡುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ.